ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಸ್ವಾಗತ. ತುಂಬ ಜನ ಕೇಳ್ತಾ ಇದ್ದೀರಿ, ನಮಗೆ ರಿವ್ಯಾಲ್ಯೂಷನ್ ಯಾವ ರೀತಿ ಹಾಕಬೇಕು, ಮತ್ತು ರೀಚೆಕಿಂಗ್ ಯಾವ ರೀತಿ ಮಾಡಿಸ್ಬೇಕು, ಅದರ ಫೀಸ್ ಎಷ್ಟು ಇರ್ತದೆ ಎಲ್ಲವನ್ನು ಕೇಳ್ತಾ ಇದ್ರಿ. ನೋಡಿ, ಇವತ್ತು ಬಂದ್ಬಿಟ್ಟು ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ. ಆ ಒಂದು ಸರ್ಕ್ಯುಲಲ್ಲಿ ಎಷ್ಟು ಫೀಸ್ ಇರ್ತದೆ, ಸೊ ಎಷ್ಟು ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು, ನಾವು ತರಿಸಿದ್ರೆ ಸ್ಕ್ಯಾನ್ ಕಾಪಿ ತರಿಸಿದ್ರೆ ಒಳ್ಳೆಯದಾ ಎಲ್ಲ ಕೂಡ ಹೇಳ್ತೀನಿ. ಸೊ ಲಾಸ್ಟ್ ಡೇಟ್ ಯಾವುದು ಪ್ರತಿಯೊಂದನ್ನು ಹೇಳ್ತೀನಿ. ಇವರನ್ನ ಕೊನೆವರೆಗೆ ನೋಡಬೇಕು ಅಷ್ಟೇ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ರ ಅಥವಾ ಚಾನಲ್ ನೆನ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮುಂದೆ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ಎಕ್ಸಾಮ್ 2 ಅಪ್ಡೇಟ್ ಆಗಿರ್ಬೋದು, ಮತ್ತು ರಿವ್ಯಾಲ್ಯೂಷನ್ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ತುಂಬ ಅಂದರೆ ತುಂಬ ಯೂಸ್ ಆಗ್ತದೆ. ನೆಕ್ಸ್ಟ್ ಯಾವ ಕೋರ್ಸ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಯೂಸ್ ಆಗ್ತದೆ. ಅರ್ಥ ಆಯ್ತಾ? ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ಸೊ ಬನ್ನಿ ಈಗ ನೋಡ್ತಾ ಹೋಗೋಣ, ಏನು ಸರ್ಕ್ಯುಲರ್ ಏನು ಸುತ್ತೋಲೆ ನೋಡ್ತಾ ಹೋಗೋಣ. ಓಕೆ, ಮೊದಲಾಗಿ ನಾನು ಇದನ್ನ ಓದ್ಕೋಬೋದು. ಡೈರೆಕ್ಟಾಗಿ ನಾನು ಟಾಪಿಕ್ಗೆ ಬರ್ತೀನಿ. ವಿವರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ಸೊ 2ನೇ ತಾರೀಕಿಗೆ ಸ್ಟಾರ್ಟ್ ಆಯಿತು. ಲಾಸ್ಟ್ ಡೇಟು 7ನೇ ತಾರೀಕು 7/5/2025 ಲಾಸ್ಟ್ ಡೇಟು. ಸೊ ಮತ್ತು ಡೆಬಿಟ್ ಕಾರ್ಡು ಇದ್ರದು ಅವ್ರಿಗೆ, ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಇದಕ್ಕೆ ಡೇಟ್ ಯಾರು ಚೇಂಜ್ ಆಗ್ತದೆ. ಆಲ್ಮೋಸ್ಟು 8ನೇ ತಾರೀಕು ಲಾಸ್ಟ್ ಡೇಟು, 7ನೇ ತಾರೀಕು ಲಾಸ್ಟ್ ಡೇಟು. ಅರ್ಥ ಆಯ್ತಾ? ಯಾವುದಕ್ಕೆ? ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು. ಅಂದರೆ ನಿಮ್ಮ ಸ್ಕ್ಯಾನ್ ಪ್ರತಿ ಅಂದರೆ ನಿಮ್ಮ ಆನ್ಸರ್ ಶೀಟು, ನೀವು ಬರೆದಿರೋ ಉತ್ತರ ಪತ್ರಿಕೆ ಒಂದು PDF ಕಳಿಸ್ತಾರೆ, ನಿಮ್ಮ ಸ್ಕೂಲಿಗೆ ಕಳಿಸ್ತಾರೆ. ಅದಕ್ಕೆ ಸ್ಕ್ಯಾನ್ ಕಾಪಿ ಅಂತ ಕರೀತಾರೆ. ಅಲ್ಲಿ ನೋಡಬೇಕು ನೀವು ಮೊದಲು ಏನಾದ್ರು ಮಿಸ್ಟೇಕ್ ಮಾಡಿದಾರೆ ಚೆಕ್ ಮಾಡೋದ್ರಲ್ಲಿ ಅಂತ ನಿಮ್ಮ ಟೀಚರ್ಗೆ ಅಥವಾ ಸರ್ಗೆ ತೋರಿಸಿ ಅವ್ರಿಗೆ ಹೇಳ್ತಾರೆ. ಸೊ ಈ ರೀತಿ ಮಿಸ್ಟೇಕ್ ಆಗಿದೆ ಅಂತ. ಆಮೇಲೆ ನೀವು ರಿವ್ಯಾಲ್ಯೂಷನ್ಗೆ ಹಾಕ್ಬೋದು. ಮೊದಲು ಸ್ಕ್ಯಾನ್ ಕಾಪಿನ ತರಿಸೋಬೇಕು, ನೀವು ಫೋಟೋ ಕಾಪಿನ ತರಿಸೋಬೇಕು, ನೀವು ಬರೆದಿರೋ ಉತ್ತರ ಪತ್ರಿಕೆ ಫೋಟೋ ಕಾಪಿನ ತರಿಸೋಬೇಕು. ಆಮೇಲೆ ರಿವ್ಯಾಲ್ಯೂಷನ್ಗೆ ಹಾಕಬೇಕು. ಅರ್ಥ ಆಯ್ತಾ? ಸೊ ರಿವ್ಯಾಲ್ಯೂಷನ್ ಡೈರೆಕ್ಟಾಗಿ ಹಾಕಕ್ಕೆ ಬರಲ್ಲ. ಮೊದಲು ಸ್ಕ್ಯಾನ್ ಕಾಪಿನ ತರಿಸ್ಕೊಂಡ್ಬಿಟ್ಟು ರಿವ್ಯಾಲ್ಯೂಷನ್ ಹಾಕಬೇಕು. ಅರ್ಥ ಆಯ್ತಾ? ಅದಕ್ಕೆ ಲಾಸ್ಟ್ ಡೇಟು 7/5/2025. ನೆಕ್ಸ್ಟು ಉತ್ತರ ಪತ್ರಿಕೆ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ಅಂದರೆ ಇಲ್ಲಿಗೆ ಬಂತು ನೋಡಿ. ಉತ್ತರ ಪತ್ರಿಕೆ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ ಅಂದರೆ ಏನು ತುಂಬ ಜನ ಕೇಳ್ತಾ ಇದ್ದೀರಿ. ಮರು ಎಣಿಕೆ ಅಂದರೆ ಪೇಪರ್ ಚೆಕ್ ಮಾಡುವಾಗ ಮಾರ್ಕ್ಸ್ ಏನಾದರೂ ತಪ್ಪಾಗಿ ಹಾಕಿದಾರ, ಅಂದರೆ ನಿಮಗೆ 10 ಮಾರ್ಕ್ಸ್ ಬರೋಲ್ಲಿ ಮಿಸ್ಟೇಕ್ ಆಗಿಬಿಟ್ಟು 9 ಹಾಕಿದ್ದಾರೆ, ಈ ರೀತಿ ಆಗಿದ್ದಲ್ಲಿ ಅದಕ್ಕೆ ಮರು ಎಣಿಕೆ ಅಂತ ಕರೀತಾರೆ. ಮತ್ತೊಮ್ಮೆ ಮಾರ್ಕ್ಸ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ರೆ ತಪ್ಪಿದೆ ಏನಾದರೂ ಅಂತ, ತಪ್ಪಿದೇನಾದರೂ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಅದಕ್ಕೆ ಮರು ಎಣಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಮರು ಮೌಲ್ಯಮಾಪನ ಅಂದರೆ ಮತ್ತೊಮ್ಮೆ ಚೆಕ್ ಮಾಡ್ತಾರೆ. ಸೊ 4 ಮಾರ್ಕ್ಸ್ ಕ್ವಶನ್ಸ್ಗೆ 2 ಮಾರ್ಕ್ಸ್ ಕೊಟ್ಟಿರ್ತಾರೆ, ಈ ರೀತಿ ಆಗಿರ್ತದೆ. ಅವಾಗ ಮರು ಮೌಲ್ಯಮಾಪನ ಹಾಕಿಬಿಟ್ಟು ನೀವು ಮಾರ್ಕ್ಸ್ನ ಜಾಸ್ತಿ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ಮಿಸ್ಟೇಕ್ ಆಗಿದ್ರೆ ಮಾತ್ರ. ಇದ್ರ ಬಗ್ಗೆ ಕೂಡ ಹೇಳ್ತೀನಿ, ಮತ್ತೊಂದು ವಿಡಿಯೋ ಮಾಡಿ. ಸೊ ಡೌಟ್ ಬೇಡ, ನೋಡ್ಕೊಳ್ಳಿ. ಅದು ಬಂದ್ಬಿಟ್ಟು 4/5/2025 11/5/2025 ಲಾಸ್ಟ್ ಡೇಟು, 11 ತಾರೀಕು ಲಾಸ್ಟ್ ಡೇಟು. ಸೊ ಇಷ್ಟರೊಳಗೆ ಮುಗಿಸ್ಕೋಬೇಕು ಎಲ್ಲ ನೀವು. ಅರ್ಥ ಆಯ್ತಾ? ಸ್ಕ್ಯಾನ್ ಕಾಪಿನ ಬೇಗ ತರಿಸ್ಕೊಳ್ಳಿ, ನಂತರ ರಿವ್ಯಾಲ್ಯೂಷನ್ ಹಾಕೋದೆ ಅಷ್ಟೇ. ಅರ್ಥ ಆಯ್ತಾ? ತುಂಬ ಜನ ಕೇಳ್ತಾ ಇದ್ದೀರಿ, ಸ್ಕ್ಯಾನ್ ಕಾಪಿ ತರಿಸ್ಕೋತೀವಿ, ರಿವ್ಯಾಲ್ಯೂಷನ್ ಹಾಕಲೇಬೇಕಾ ಅಂತ. ನೋಡಿ, ಜಸ್ಟ್ ನೀವು ಸ್ಕ್ಯಾನ್ ಕಾಪಿ ತರಿಸ್ಕೊಂಡ್ರೆ ಮಾತ್ರ ನಡೆಯುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಿ, ನಾವು ನೋಡಬೇಕು ಅಂದರೆ ತರಿಸ್ಕೊಂಡ್ರೆ ಮಾತ್ರ ನಡೆಯುತ್ತೆ ಅಂತ. ಹೌದು, ನೀವು ನೋಡೋಕ್ಕೆ ತರಿಸ್ಕೊಂಡ್ರೆ ನಡೆಯುತ್ತೆ, ರಿವ್ಯಾಲ್ಯೂಷನ್ ಹಾಕಲೇಬೇಕು ಅಂತ ಇಲ್ಲ. ಇನ್ ಕೇಸ್ ನಿಮಗೆ ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ ಅಂತ ಅಂದರೆ ರಿವ್ಯಾಲ್ಯೂಷನ್ ಹಾಕ್ಬೋದು. ಅರ್ಥ ಆಯ್ತಾ? ಸೊ ಮುಂದೆ ಫೀಸನ್ನು ಕೂಡ ಹೇಳ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಫೀಸ್ ನೋಡೋಣ. ಸ್ಕ್ಯಾನ್ ಪ್ರತಿ ಮತ್ತು ಮರು ಮೌಲ್ಯಮಾಪನ ಶುಲ್ಕದ ವಿಧಾನ ಯಾವ ರೀತಿ? ಆನ್ಲೈನ್ ಮೂಲಕ ಕೇವನಲ್ಲಿ ಪಾವತಿಸಿದ ಶುಲ್ಕ ಇರ್ತದೆ, ಮತ್ತು ಚಲನ್ ಮೂಲಕನೂ ನೀವು ಪೇ ಮಾಡ್ಬೋದು. ಅರ್ಥ ಆಯ್ತಾ? ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ ರು 410, ಒಂದು ವಿಷಯಕ್ಕೆ 410 ರೂಪಾಯಿ ಇರ್ತದೆ. ಸೇವಾ ಶುಲ್ಕ ಇರ್ತದೆ 10 ರೂಪಾಯಿ. ಅರ್ಥ ಆಯ್ತಾ? 400 ರೂಪಾಯಿ ಶುಲ್ಕ ಮತ್ತು 10 ರೂಪಾಯಿ ಸೇವಾ ಶುಲ್ಕ, ಟೋಟಲಾಗಿ 410 ರೂಪಾಯಿ. ಮರು ಮೌಲ್ಯಮಾಪನ ರೀಚೆಕಿಂಗ್, ಪೇಪರ್ನ ಮತ್ತೊಮ್ಮೆ ಚೆಕ್ ಮಾಡಿಸೋಕ್ಕೆ 810 ರೂಪಾಯಿ ಇರ್ತದೆ. ಅರ್ಥ ಆಯ್ತಾ? 810 ರೂಪಾಯಿ. ಸೊ ಒಂದು ವಿಷಯಕ್ಕೆ ಇದು. ಅರ್ಥ ಆಯ್ತಾ? ಒಂದು ವಿಷಯಕ್ಕೆ. ಅರ್ಥ ಆಯ್ತು ಅನ್ಕೋತೀನಿ, ಬರೀ ಒಂದು ವಿಷಯಕ್ಕೆ ಇರ್ತದೆ. ನೆಕ್ಸ್ಟು ಆಫ್ಲೈನ್ ಮೂಲಕ ಮಾಡಿದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ತದೆ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗ್ತದೆ, ಅಷ್ಟು ನೋಡ್ಕೊಳ್ಳಿ. ರು 410 ಮತ್ತು ಸ್ಕ್ಯಾನ್ ಪ್ರತಿ ತರಿಸೋಕೆ 410, PDF ತರಿಸೋಕೆ ಫೋಟೋ ಕಾಪಿನ ತರಿಸೋಕೆ 410, ಮರು ಮೌಲ್ಯಮಾಪನ ಹಾಕಿಸಿ 810. ಅರ್ಥ ಆಯ್ತಾ? ನೋಡ್ಕೊಳ್ಳಿ ಯಾವ ರೀತಿ ಹಾಕ್ಬೋದು ಅಂದರೆ KSC ಆಫೀಸಿಯಲ್ ವೆಬ್ಸೈಟ್ ಮೂಲಕ ಹಾಕ್ಬೋದು. ಅವರೊಂದು ಆ್ಯಪ್ ಮಾಡಿದ್ದಾರೆ, ಆ ಒಂದು ಆ್ಯಪ್ ಮೇಲೆ ಹಾಕ್ಬೋದು. ನೀವು ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ಅಥವಾ ನಿಮ್ಮ ಸ್ಕೂಲಲ್ಲಿ ಹೋಗಿ ಅವ್ರು ಹಾಕಿಕೊಡ್ತಾರೆ. ಅರ್ಥ ಆಯ್ತಾ? ಇಷ್ಟು ಫೀಸ್ ಇದೆ. ಈಗ ನಿಮಗೆ ಯಾವೆಲ್ಲ ರೂಲ್ಸ್ ಇವೆ ಎಕ್ಸಾಮ್ 2 ಅಂತ ಅಪ್ಲೈ ಮಾಡಿದ್ದೀನಿ, ಚಾನಲ್ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಇಷ್ಟು ನೋಡಿ ಅಪ್ಲೈ ಕೂಡ ಮಾಡಿ, ಬೇಗ ಡೇಟ್ ಎಂಡ್ ಆಗೋದ್ರೊಳಗೆ ಅಪ್ಲೈ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಟೈಮ್ ಟೇಬಲ್ ಕೂಡ ಹಾಕಿದ್ದಾರೆ ಎಕ್ಸಾಮ್ 2ದು, ಅದನ್ನು ಕೂಡ ನೋಡ್ಕೊಳ್ಳಿ.